ಆಟೋನ ಫ್ರೀ ಬರಂಗಿಲ್ಲ. ನನ್ನ ತಂಗಿಯದ್ರು ಕೊಡ್ತಾರೆ, ಕೊಡ್ತಾರಣ ನನ್ನ ಸ್ವಂತ ತಂಗಿಯದ್ರು ಕೊಡ್ತಾರೆ. ನಮ್ಮ ಅಕ್ಕನೂ ಗೊತ್ತಾಗ ಆಟೋ ಕೊಟ್ಟೋದು ನಾವು. ಯಾಕಪ್ಪ ಇನ್ನೊಬ್ಬ ತೂನ್ ಹೆಣ ಬೇಡ, ಅವನು ನನ್ನ ತಮ್ಮನೆ, ಅವನು ಅಷ್ಟೇ ತಮ್ಮ ಅಂತ ಹೇಳ್ಕೊಳಂಗಿಲ್ಲ. ಕೆಲಸ ಮಾಡ್ಬೇಕು, ದುರ್ಗಾಸದವ್ರು ಹೇಳ್ಕೋಬಹುದು, ಇಂಪ್ಲೂಯೆನ್ಸ್ ಇಲ್ಲ. ಯಾವನಾದ್ರು ಅಷ್ಟೇ, ಒಂದೇ ಅಷ್ಟೇ, ನಾನು ಬಂದ್ರು ಅಷ್ಟೇ. ಅಥವಾ ನಿಮ್ಮ ಊರಿಗೆ ಯಾರೋ ಬಂದು ದುರ್ಗಾಸದ ದುಡ್ಡು ಕೇಳಿರಿ, ಇಷ್ಟೊಂದು ಪೈಸೆ ದುಡ್ಡು ಹಾಕು ಅಂದ್ರೆ ಚೀಟಿ ಕೊಟ್ಟರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬಂದು ಯಾಮಾರ್ತೀರಿ. ದಯವಿಟ್ಟು ಯಾಮಾರ್ಬೇಡಿ. ಯಾರು ಯಾಮಾರ್ಸಿ ನಮ್ಗೆ ಹೇಳಿ, ಪದೇ ಲೈವಲ್ಲಿ ಆಗ್ತಾನೆ ಇರ್ತೀನಿ. ಒಂದು 10 ಹುಡುಗಿ ರೆಡಿ ಮಾಡಿದ್ದೀನಿ ನಾನು, ಅಂತರ ಕಟ್ಟಿದ್ದೀನಿ. ಯಾವನಿಗೆ ಪರಿಚಯ ಮಾಡ್ಕೊಂಡು ಒಂದೇ ಜಾತಿ ಅಂತ ಬೆಂಗಳೂರಲ್ಲಿ 50 ಸಾವಿರ ದುಡ್ಡಿರ್ತಾನೆ. ಅದು ಯಾರು ಆಡೋದು 6 ಸಾವಿರಕ್ಕೆ ಇಟ್ಟಿದ್ದ. ನಾಳೆ ಕಂಡ್ರು ಬಿಟ್ಟು ಬಡ್ಕೋಬೇಡಿ. ಮೋಸ ಹೋದ್ರೆ ನಾವು ಕಾಣಲ್ಲ. ನಮ್ಮ ದೇಶದ ಮೋಸ ನಾವು ಮಾಡೋದೇ ಇಲ್ಲ. ನಿಮ್ಗೆ ಇಚ್ಛೆ ಇದೆಯಾ ಬನ್ನಿ, ಇಚ್ಛೆ ಇಲ್ವಾ ಮನೆಗೆ ಹೋಗಿ ವಿಚಾರ ತಿಳ್ಕೊಳ್ಳಿ. ಇಲ್ಲಿ ಪವಾಡ ನಿಮ್ಮ ನಂಬಿಕೆ. 2ನೇದು ತೀರ್ಥ, 3ನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಬೇಕು. ದೇವ್ರ ಮನೆಗೆ ಇಕ್ತೀನಿ, ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ, ಹೆಚ್ಚು ಭ್ರಮೆ ಬಿಡಿ. ಬೆಳಗ್ಗೆ ದೇವ್ರು ಮುಟ್ಟಿ, ನಿಮ್ಮ ಮಂದೇವ್ರು ಮುಟ್ಟಿ, ನಿಮ್ಮ ಅಪ್ಪ ಅಮ್ಮಗಳು ಮುಟ್ಟಿ. ಬರೀರಿ ಬುಕ್ಕಲ್ಲಿ ದುರ್ಗಾಸನ ಕೃಪೆ ಅಂತ, ಗಂಗಾಮ ದುರ್ಗಮ್ಮ ಸ್ಥಳ ಅಂದ್ರೆ ಅದ. ಇನ್ನ ಅಂತ ಹಾಕೊಳ್ಳಿ. ನಾಚಿಕೆ ಆಚೆ ಅಂದ್ರೆ ನಿಮ್ಗೆ ಹೊಲಿ ಕಾಣಕೊಳ್ಳಿ. ಹೆಣ್ಮಕ್ಳು ಹಂಗೋ ನಾಚಿಕೆ ಆಚೆ ಅಂದ್ರೆ ನಿಮ್ಮ ಅಂತಗಳು ಬಿಟ್ಟು ಮೂಜ ಆದ್ಮೇಲೆ ಕಟ್ಕೊಂಡು ತಾಳಿ ಕಟ್ಕೊಂಡು. ಯಾಕಂದ್ರೆ ಈಗ ಅಂತರ ಕುಂಕುಮ ಹಾಕಿ ನಾಚಿಕೆ ಆಗ್ತಿ, ಈಗ ಟ್ಯಾಟಾಗ ನಾಚಿಕೆ ಆಗಲ್ಲ ಈಗ ಆಯ್ತಾ. ಆಮೇಲೆ ನಿಮ್ಮ ವಾಹನಗಳು ಯಾವುದೇ ಇರಲಿ, ಆಕ್ಸಿಡೆಂಟ್ ಆಗದೆ ಇರಲಿ, ದಯವಿಟ್ಟು ಒಳಗಿಂದ 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ. ನೀವು ಪೋಷ ಹೆಂಗಾಗ್ತಿರಂಗೆ 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ. ಒಳಗೆ ನಿಮಗೆ ಸೇಫ್ಟಿ, ಹೊರ ದೃಷ್ಟಿ ಸೇಫ್ಟಿ ಹಾಕೊಳ್ಳಿ. ನಿಮ್ಮ ಅಂಗಡಿಗಳಿಗೆ, ಬೇಕರಿಗೆ, ಬ್ಯೂಟಿಫರಿಗೆ ಜನಗಣಂಗೆ ಹಾಕೊಂಡು ಹೇಳಿ. ಯಾವುದೇ ನಿಂಬೆಹಣ್ಣ ಅಂಗಡಿಗೆ ಇಟ್ಟಿನಿ, ಕಾಸ್ಟಲ್ಗೆ ಇಟ್ಟಿನಿ, ಹುಷಾರಾಗಿಲ್ಲ ನಾನು ಜವಾಬ್ದಾರ. ನಿಂಬೆಹಣ್ಣು ಶನಿಕಾಂಡ ಕರಿತೀನಿ ನಾನು. ನಿಂಬೆಹಣ್ಣಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಅದು ಹೇಳ್ಬಾರ್ದು ಬಾಯಿ ಬಿಟ್ಟು. ಜೀವ ಉಳಿಸ್ಬೋದು, ಜೀವ ತೆಗಿಬೋದು. ಅದಕ್ಕೆ ದಯವಿಟ್ಟು ಏನ್ ಮಾಡಿ, ನಿಂಬೆಹಣ್ಣಿಗೆ ನಾವು ಜವಾಬ್ದಾರಲ್ಲ. ನಿಂಬೆಹಣ್ಣು ಊಟಕ್ಕೆ ಅದು ದೃಷ್ಟಿಯಾಗಿ ಮಾತ್ರ. ಅಥವಾ ಪ್ರಸಾದ ಕೊಡ್ತೀನಿ ಕೊನೆಯದಾಗಿ. ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ಮ ಅಕ್ಕಪಕ್ಕ ಮನೆ ಮಕ್ಕಳಿದ್ದ ದಯವಿಟ್ಟು ಸೇರಿಸಿಕೊಡಿ. ಪಕ್ಕ ಮನೆ ಮಾತಾಡೋ ಬಗ್ಗೆ ಬಿಟ್ಟುಬಿಡಿ. ನಿಮ್ಮ ಮನೆ ಬಗ್ಗೆ ತುಂಬಾ ಯೋಚನೆ ಮಾಡಿ, ಆರೋಗ್ಯಗಿರಿ ಆಯ್ತಾ. ನಿಜವಾದ ಶ್ರೀಮಂತ ಯಾರಂದ್ರೆ ಯಾರಿರ್ಬೋದು? ನಿಜವಾದ ಶ್ರೀಮಂತ ಈಗಿಲ್ಲ ಅಣ್ಣ. ಟ್ಯಾಟಾಗ ಶ್ರೀಮಂತ ಈಗ ಟ್ಯಾಟಿ ಇಲ್ಲ ಅಂದ್ರೆ ನೋಡೋದೇ ಇಲ್ಲ ಯಾರನ್ನ. ಈಗ ನಾವೆಲ್ಲ ಅನುಭವ ಯಾಕೆ ನಗ್ತೀರಿ ಅಂದ್ರೆ, ಬಳೆ ಕೊಡ್ತೀವಿ, ಮನೆ ಬಳೆ ಕೊಡ್ತೀವಿ, ಒಬ್ಬಳಮ್ಮ ಬಳೆ ಯಾಕಮ್ಮ ಟ್ಯಾಟಿ ಮುಚ್ಚೋಗುತ್ತೆ ಹೇಳ್ತಾರೆ. ಬಿದ್ದು ಹೇಳ್ಬಿಟ್ಟು ನಾವಂತೂ ಪಾಪ ಕಷ್ಟಪಟ್ಟು ಟ್ಯಾಟಿ ಹಾಕೊಂಡ್ರೆ. ಆರೋಗ್ಯ ನೋಡ್ಕೊಳ್ಳಿ, ಒಳ್ಳೆ ದುಡ್ಮೆ ನೋಡ್ಕೊಳ್ಳಿ, ಒಳ್ಳೆ ಸಂಸ್ಕಾರ ಕಲಿಸಿ, ಒಳ್ಳೆ ಸಾಹಸ ಇದೆ ಸಾಕು, ಏನ್ ಬೇಡ. ಒಂದೇದಾಗಿ ಅನ್ನನ ವೇಸ್ಟ್ ಮಾಡೋದಾದ್ರೆ ತಗೊಳ್ಳೇಬೇಡಿ. ಯಾಕಂದ್ರೆ ಬೇಡವಾದ್ರೆ ಮನೆಗೆ ಹೋಗಿ. ಅರ್ಜೆಂಟಿದೆ ನಂಗೆ ಜಲ್ದಿ ಹೋಗ್ಬೇಕು ಅಂತ ಮನೆಗೆ ಹೋಗಿ, ನಿಮ್ಮ ಮನೆಗಳಿಗೆ ಹೋಗಿ, ದಯವಿಟ್ಟು ಹಾಸ್ಪಿಟಲ್ ಹೋಗ್ಬೇಡಿ. ಅದಾ ನಿಧಾನ ಕೇಳಿ, ನಿಮ್ಮ ಚಾಲಕರಿಗೆ, ನಿಮ್ಮ ಡ್ರೈವರ್ಗೆ ಹೇಳಿ. ನೀವು ಅಷ್ಟು ಡ್ರೈವ್ ಮಾಡ್ತೀರ, ದಯವಿಟ್ಟು ಆರಾಮನಿದ್ದೆ ಡ್ರೈವಿಂಗ್ ಮಾಡಿ. ಯಾರೋ ಹೋಗುವಂತ ಹೋಗ್ಲಿ, ನಿಧಾನ ಮನೆಗೆ ಹೋಗಿ. ಆರೋಗ್ಯಕ್ಕಿಂತ ದೊಡ್ಡ ದುಡ್ಡು ಏನೂ ಇಲ್ಲ. ಅದರ ನಿಮ್ಮ ಕೆಲಸ ಅಲ್ಲೇ ಇರುತ್ತೆ, ನಿಮ್ಮ ಹೆಸರು ಅಲ್ಲೇ ಇರುತ್ತೆ. ತನ್ನೇ ಕಷ್ಟಪಡಿ, ನೀವು ಒಳ್ಳೆ ಆರೋಗ್ಯಗಿರಿ. ಪ್ರಸಾದ ಕೊಡ್ತೀನಿ, ಬೇಕಾ ಅಥವಾ ಬೇಡ ತಗೋಬೇಡಿ. ದಯವಿಟ್ಟು ಸಿಕ್ಕಿ ನಾನು ಪ್ರಸಾದ ಕೊಡಲ್ಲ. 5 ನಾನು ಪ್ಲೇಟ್ ಕೊಡಿ. ಈಗ ಅನ್ನ ಕೊಡುತ್ತೆ ಪ್ಲಸ್ 2 ರೂಪಾಯಿಗೆ ಒಂದು ಪ್ಲೇಟು. ಅದು ನಮ್ಮ ಅಪ್ಪ 2 ರೂಪಾಯಿ 1 ಸಾವಿರ ಕಾಯಿ ಸುರಿತಾ ಇದ್ದ. 2 ರೂಪಾಯಿ ವೇಸ್ಟು, ಅನ್ನನ ವೇಸ್ಟು. ಇವತ್ತು ಒಂದೇ ಮೊಬೈಲ್ ಆಫ್ ಮಾಡಿ ಊಟ ಮಾಡಿ. ಸ್ವಲ್ಪ ಸಾವಿರ ಮೊಬೈಲ್ದವ್ರು ಮಕ್ಕಳು ಸಾರಲ್ಲ. ಈಗ ಮೊಬೈಲ್ ಊಟ ಮಾಡಲ್ಲ ಎಲ್ಲ. ನಂಗೆ ಮೊಬೈಲ್ ಯಾಕೆ ಅಂದ್ರೆ ಮನೆ ಬಂದು ಮೊಬೈಲ್ ಎಲ್ಲ ಬಿಲ್ಡಪ್ ಕೊಡ್ತಾರೆ. ನೀವು ಅಲ್ಲಿ ಕಳ್ಕೊಂಡು ಮಕ್ಕಳು ಕೊಡ್ತಾರೆ ಅವರು. ನೀವೇ ನೋಡಿ ಅಂದ್ರೆ ಇನ್ನೊಂದು ಜನ ಬೈ ಗೊತ್ತಿಲ್ಲ ನಿಮಗೆ. ಕಂಬ ಆಡ್ತಾರೆ ತಂಗಿ ಅಂತ ಬೀಳ್ತೇನೆ ನಿಂತಾರೆ ಅಮ್ಮ. ಮನೆ ಒಬ್ಳು ಬೀಳು ಅಂದ್ರೆ ನಾನು, ಯಾಕಂದ್ರೆ ನಂಗೆ ಬೇಜಾರಿಲ್ಲ, ಮಕ್ಕ ಬರಲ್ಲ ಅಂತ ಇಲ್ಲಿ ಹಂಗೆ. ಅಕ್ಕ ಎಷ್ಟು ವಯಸ್ಸು ನಿಮಗೆ? ನಾನು 43. ಅಣ್ಣ ಹಾಕ್ತೀನಿ. ಆಸ್ತಿ ಕೇಳ್ಬಾರ್ದಾರು. ಬಾಯ್ ಮಗನೇ, ದೊಡ್ಡ ಆಸ್ತಿ ಆರೋಗ್ಯ. ದೊಡ್ಡ ಆಸ್ತಿ ಹೆಂಗ್ ಗೊತ್ತಾ? ನಿಮ್ಮ ಆರೋಗ್ಯಗಳು ದೊಡ್ಡ ಆಸ್ತಿ. ಇದೆಯಲ್ಲ ನೀನು ಕಲ್ಸಿಯನ ರೆಡಿ. ಯಾಕೆ ಕೇಳ್ಬಾ, ಹೋಗು ಬೇಡ, ಕೇಳ್ಬರೋದು ಹೋಗು. ಹೋಗಿ ಇಷ್ಟೊತ್ತಿಗೆ ಎಲ್ಲ ಖಾಲಿ ಆಗತ್ತಾವ. ಏನ್ ಮಾಡ್ತೀಯ? ಬಿಡ್ರಿ. ಯಾವ ಊರ್ರಿ ಅವರು? ಓ ಸಾಲ ಮಾಡ್ದೆ ಫೋನ್ ಮಾಡ್ತೀನಿ ಬಾರವ. ಬೇಜಾರು ಹಾಕೊಂಡಿದ್ಯಾ? ಪ್ಲೀಸ್ ಇಲ್ಲಿ ಬಾ, ಈ ಕಡೆ ಬಾ. ಸರ್ ಇಂಗ್ಲೀಷ್ ಜನ ಇದ್ದಾರಾ? ನಿಮ್ಮ ಮಮ್ಮಿ ಹಿಂಗೆ ಹೇಳ್ಕೊಟ್ಟಿದ್ದಾರಾ? ಇಲ್ಲಿ ಮಮ್ಮಿ, ಇವ್ರ ಮಮ್ಮಿ ಯಾರು? ಕರಿ ಮಮ್ಮಿ ಕರಿ. ನಿಮ್ಮ ಮಮ್ಮಿ ಕರಿ ಹೇಳ್ತೀನಿ ನೋಡಿ. ಅವ್ರ ಅಮ್ಮ ಹೇಳ್ಕಳ್ಸರಿ ಎಷ್ಟು ಜನ ಇದ್ದಾರೆ ನೀನು ಹೋಗುತ್ತಾ. ಗ್ಲಾಸ್ ಹಾಕಿ ಹುಡುಗಿ ಬುದ್ಧಿಗೆ. ನಾವಲ್ಲ ಇಷ್ಟು ಓದಿ ವೇಸ್ಟ್.
ಮಮ್ಮಿ ಯಾರು ಕರಿ ಕರಿ ಕರ್ದೆ ಕೊಡೋದು ಹೆಸರು ಕರ್ದೆಯಪ್ಪ. ನೋಡಿ ಇಬ್ರು ಕಳ್ಸ್ಯಾರ. ಬುದ್ಧಿ ಇದೆಯಾ ನಿಮ್ಗೆ ಯಾರ್ಯಾರ? ಇನ್ನೊಂದ ಮುಂದೆ ಬರ್ರಿ ಮುಂದೆ ಬರ್ರಿ. ಪ್ಲೇಟ್ ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು. ಪ್ಲೇಟ್ ಡಸ್ಟ್ಬಿನ್ಗೆ ಹಾಕ್ಸಿ. ನಮ್ಮ ಜೊತೆ ಬಂದಾರ್ರಿ ಯಾರು ಇಂಗ್ಲಿಷ್ ಭಾಳ ಮಾಡ್ತಾರೆ. ಇಂಗ್ಲಿಷ್ ಕಲಿಯೋಣ ಅಂತ ಬ್ಯಾಗ್ ಆ ಕಡೆಗೆ ಇಕ್ಕೊಂಬೇಕು ನೀವೆಲ್ಲ. ಹತ್ ಕಡೆ ಇಕ್ಕೊಂಬಿಡಿ ತಗೊಂಡೋಗಿ. ಅಲ್ಲೇ ಹಾಕ್ಸ್ಬೇಕು. ಲೈನಾಗೆ ಬಂದು ಹಾಕಿಸ್ಕೊಳ್ರವ. ಯಾವ್ದು ಬರ ಪುಟ್ಟ ಸೈಡಿ ಬರ ಲೈನಿಗೆ ಬರ. ಹೋಗವ ತಾಂಡ್ ಹೋಗ್ತಾ ಇರು. ಕೈ ಸುಡುತ್ತೆ ಅಂತೆಲ್ಲ ಮಕ್ಳಿಗೆ ಹೇಳಕ್ ಕೇಳಲ್ಲ ನೀವು. ಈ ಕನ್ನಡ ಬಂತಾನೆ ಕೈ ಸುಟ್ಮ್ಯಾಗೆ ಎಲ್ಲ ಇಲ್ಲಿ ನೋಡಿ. ಕೈ ಸುತ್ತ ಕನ್ನಡ ಬಂತ ಅವಳಿಗೆ. ಕೈ ಹುಡುತ್ತ ಈಗ ಮಾಮ್ ದಾಡ ಅಂತಿದ್ಲು. ಕೈ ಸುತ್ತ ಕನ್ನಡ ಮಾಡಿದ್ಲು. ಅಮ್ಮ ಕೈ ಸುಡುತ್ತೆ, ಅಜ್ಜಿ ಕೈ ಸುಡುತ್ತೆ ನೋಡಿ. ಹೆಂಗೆ ಕನ್ನಡ ಬರುತ್ತೆ ಕನ್ನಡ ಹೊಡ್ರಿ ಬರ್ತಾವ ಅಲ್ವಾ? ನಾಷ್ಟು ಕನ್ನಡ ಬೇಕಾಯ್ತು ಅವ್ರಿಗೆ. ಪಕ್ಕ ಕನ್ನಡ ಬರ್ತೀನಿ. ಏನತ್ತಿ ಬಂಗಾರ ಎಲ್ಲ ಹೋಗ್ತೀಯಪ್ಪ? ಏನತ್ತೀಯಪ್ಪ? ಎಷ್ಟು ಜನ ಹತ್ತಿಪ್ಪ? ಎಷ್ಟು ಜನ ಹತ್ತಿಪ್ಪ? ಬಾರಲ್ಲಿ ಬಬ್ಬಿ ಕೊಡ್ತೀನಂತೆ. ಇನ್ನೊಂದು ಕೊಡ್ತೀನಿ. ಇಲ್ಲ ವಾಪಸ್ ಬೇಕಾ? ಅಲ್ಲಿ ಬನ್ನಿ, ನೀವು ಬನ್ನಿ, ಮಕ್ಕಳಿಗೆ ಬನ್ನಿದೆ. ಮಕ್ಳು ತಯಾರು ಬರ್ರವ. ಮಕ್ಳು ತಯಾರು ಬಂದು ಇಸ್ಕೊಂಡ್ ಮಾಡೋಗ. ಯಾಕೆ ಬಂದ ಹಿಂಗ ಇದೆಯಾ? ಕುಂಡ್ರಿಸ್ಕೊಂಡು ತಿನ್ಸೋಗ್ರ. ಯಾರಿದಾರಮ್ಮ? ಬರ್ತಮ್ಮ ತಿನ್ನಿ ಅಮ್ಮ. ಅವ ಯಾರು ಕಾಲ್ ಮುಟ್ಬೇಡಿ. ಪ್ರಸಾದ ಇಸ್ಕೊಂಡ್ ಮುಂದೆ ಬರ್ತಾ ಇರಿ. ನಾಲ್ಕು ಮಂದಿ 40 ಮಂದಿ ತಿನ್ನೋಗ್ರ. ಇನ್ನೂ ಸಿಹಿ ಕಳಿಸಿ ಬನ್ನಿ. ಮಕ್ಕಳು ಬನ್ನಿ, ಮಕ್ಕಳು ಅಂತಕ್ಕಂತಾರೆ. ಮಕ್ಳು ಯಾರು ಇದ್ದಾರೆ? ಆರಾಮಿದ್ದೀರಾ? ಯಾರು ಫೋನ್ ಮಾಡಿದ್ದೀನಿ. ನಾನು ಬರ್ತಾ ಇದ್ದಲ್ಲ. ನಾನು ಇಬ್ಬರು ಇದ್ದೆ, ಅವಾಗ ಫೋನ್ ಮಾಡಿದ್ರು. ಬನ್ನಿ ಬನ್ನಿ ಪ್ರಸಾದ ತಿನ್ ಬರೋ. ಕೈ ಸುಡ್ತಾ ಇರುತ್ತೆ. ಬನ್ನಿ ಬನ್ನಿ ಮುಂದೆ ಬರ್ತಾ ಇರವ. ಬನ್ನಿ ಪಾಪು ನೀನೇನಾ? 6 ತಿಂಗಳು ಪಾಪು ನೀನೇನಾ? ಯಾರು ಕಳ್ಸಿರಪ್ಪ? ಅಮ್ಮ ಕಳ್ಸಿರಾ? ಅಮ್ಮ ಕಳ್ಸಿರಾ? ಒಳ್ಳೆ ವೆರಿ ಗುಡ್. ಅಜ್ಜಿ ಕಳಿಸ್ತಾ? ಸೂಪರ್ ಅಜ್ಜಿ, ಸೂಪರ್ ಅದೇನೋ. ಹಿಂಗೆ ಬರಬೇಕು. ಅಮ್ಮನ ಅಲ್ಲೇ ಕೊನಕ್ಕೆ ಕೇಳು. ಬರ್ಬೇಡ ನಮ್ಮನ್ನ. ಸಿನಿಮಾ ಟಾಕೀಸ್ ಮುಂದೆ ಟಿವಿ ಕೊನಕ್ಕೆ ಕೇಳು. ಅಲ್ಲಿ ಇಟ್ಕೊಂತಾರೆ ಸಿನಿಮಾ ಟಾಕೀಸ್ ಮುಂದೆ. ತಂಗಿ ಬೇಕಲ್ವಾ? ತಂಗಿ ಚೆಲ್ಬೇಡಿ, ಪ್ರಸಾದ ಚೆಲ್ಬೇಡಿ. ಅದನ್ನೇ ತುಂಬಿಕೊಂಡು ಹೋಗ್ತಾರೆ. ಪಾಪು ಇದ್ರೆ ಹಾಕ್ಸ್ಕೊಳ್ಳಿ. ಏನ್ ತಿನ್ನಂಗ ಬನ್ನಿ. ತಾಯಿ ಬನ್ನಿ, ಏನಾಗಲ್ಲ. ನೀವು ಇದೇ ಬುದ್ಧಿ ಕಳ್ಸಿರಾ? ಕಳ್ಕೊಂಡ್ಬಿಟ್ರಲ್ಲ ಬುದ್ಧಿಯಾ? ಎಲ್ಲ ಇದೇ ಬುದ್ಧಿ ಕಲಿಯೋದು. ಬನ್ನಿ ಮಕ್ಕಳು 4 ಕಡೆಗೆ ಬರೋದು ಬೇಜಾರು. ಜನಗಳು ಎಂತ ಸ್ಪೀಡ್ ಇದ್ದೀರಾ ಅಂದರೆ
ಮಕ್ಕಳು ಅದೇ ಬದಿ ಕಸ್ಬಿಡಿ ದಯವಿಟ್ಟು. ಲೈನ್ ಮುಗ್ದಿಲ್ಲ ಅಂದ್ರೆ ಲೈನಿಗೆ ಬಂದ್ಬಿಡಿ. ಬ್ಯಾಗು ಹುಷಾರು ಚೆಲ್ಬೇಡಿ. ಓಕೆ ಹೋಗಿ ನಿಮ್ಗೆ ಪ್ರಾರ್ಥನೆ ನೀವೇ ಮಾಡ್ಕೊಂಡು ಹೋಗಿ, ನಾವೇ ನಿಮ್ಮನ್ನು ಕೇಳಲ್ಲ. ಕರೆಕ್ಟನಮ್ಮ? ಸಾಷ್ಟಾಂಗ ನಮಸ್ಕಾರ ಮಾಡಿ ಇಡೀ ವರ್ಷ ಎಲ್ಲ ಇಡೀ ಜೀವನಪೂರ್ತಿ ನಿಮ್ಗೆ ದೇವ್ರ ಕಾಯುತ್ತೆ. ಒಂದೇ ಒಂದೊಂದು ದೇವ್ರ ಕಾಯಲ್ಲ. ಉದಾಹರಣೆ ಬೆಂಗಳೂರಿನೇ ಬರೋಕೆ 4 ಅವರ್ ಬೇಕು, 4 ಗಂಟೆ ಟೈಮ್. 4 ಗಂಟೆ ಟೈಮ್ ಬಾಯಿ ಕೂತಿರ್ತಾರೆ. ಇಲ್ಲಿ ಬಂದು ಆಡ್ತಾರೆ ಅಂದ್ರೆ ಹೆಂಗ್ ಆಡ್ತಾರೆ ಅಂದ್ರೆ ಲೇಟ್ ಆಗುತ್ತಾ ಅಂತಾರೆ. ಮತ್ತೇನು ದೇವಸ್ಥಾನಕ್ಕೆ ಬರ್ತೀರಿ? ಒಂದಿನ ನೀವು ದೇವ್ರ ಕಾಯಲ್ಲ, ಮತ್ತೆ ಯಾಕೆ ಬರ್ತೀರಿ? 1 ಗಂಟೆ 1 ಹೆಂಡಿಗೆ ಡೈವರ್ಸ್, ಒಂದ್ ಮಗು ಸಾಕಾಗಲ್ಲ ಅಂತೀರಿ. ಮಗಳು ಕರ್ಕಂಡಿ ತಾಯಿ ತಂದೆ ಬರಲ್ಲ, ಅಜ್ಜ ಅಜ್ಜಿ ಬರ್ತಾರೆ. ನೋಡಿ ಮಗುಳತ್ತೆ, ಅಪ್ಪ ಅಮ್ಮೇಲೆ ಅಮ್ಮ ಬಿಜಿ, ಅಪ್ಪ ಬರಲ್ಲ. ಅವ್ನು ಸಾಧನೆ ಮಾಡಿರ್ತಾನಲ್ಲ. ಏನು ಒಂದ್ ಮಗು ಸಾಕಾರ ಒಂದು ದೊಡ್ಡ ಸಾಧನೆ ಇಲ್ಲ. ಒಳ್ಳೆ ಬುದ್ಧಿ ಕಲಿಸ್ಬೇಕು, ಒಳ್ಳೆ ವಿನಯ ಕಲಿಸ್ಬೇಕು ಅಲ್ವಾ? 4 ಜನ ಬುದ್ಧಿ ಮುಂದೆ ಹೆಂಗ್ ಬಾಳ್ಬೇಕಂತ ಕಲಿಸ್ಬೇಕು. ನಾವು 6 ಜನ ಮಕ್ಕಳು ಹೆಂಗ್ ಕಲ್ಸ ನಮ್ಮ ಅಪ್ಪ ನೋಡಿ. ಯಾರನ್ನ ಕೇಳಿ ಮಕ್ಕಳು ಈಗ ಒಂದು ಅಮ್ಮ ಯಾರೋ ಅಮ್ಮ ಹೇಳ್ತು, ಮಗ ಮಾತು ಕೇಳಲ್ಲ, ಮದುವೆ ಮಾಡ್ಬೇಕಂತವನಿ. ಬೇರೆ ಮಾತೆ ಕೇಳಲ್ಲ ಅಂತ ಹೊಡಿತಾನಂತ ಅಮ್ಮಂಗೆ. ಅಮ್ಮ ಎಲ್ಲಿತ್ತದು? ತಾಯಿ ತಾಯಿ ಕೈ ಎತ್ತಿನ ಮಗ ಹೊಡಿತಾನಂತ ಯಾರು? ತಾಯಿ ಎಲ್ಲಿದೆಯಾ? ಒಂದ್ ತಾಯಿ ಇದೆ ಅಲ್ಲಿ, ಹೇಳ್ತೀವ ಬಂದು ಮಗ ಹೊಡಿತಾನಂತೆ. ಅವನಿಗೆ ಮದುವೆ ಬೇರೆ ಮಾಡುತ್ತಂತ ಅಮ್ಮ. ಹೆಂಡತಿ ಅಪ್ಪ ಅಮ್ಮನ ಸಾಕಲ್ಲ, ಹೆಂಡತಿ ಸಾಕ್ತಾನೆ ಅಂದ್ರೆ ಅಲ್ವಾ? ಜರ್ಕೊಂಬಿಟ್ಟ ನಾನು ಮನೆಗೆ ಜರ್ಕೊಂಬಿಟ್ಟ ನಂದು ಮದುವೆ ಮಾಡಿಲ್ಲ ಅಂತ. ಅವಿವೇಕಿಗಳ ದುಡೀರಿ, ಫಸ್ಟ್ ಅಪ್ಪ ಅಮ್ಮನ ಸಾಕಿ ಅಲ್ಲಂತ ಕರೆಕ್ಟೇನಾ? ಹೇಳಿಲ್ಲ ಅಮ್ಮ ಹಂಗಂತ. ಮಗ ಹೊಡಿ ಏನ್ ಜನ ಹೇಳ್ಕೊಂತ ಮಗ ಹೊಡಿತಾನೆ ಅಂತ. ನಾವು 6 ಜನ ಮಕ್ಕಳಪ್ಪ, ನಮ್ಮ ಮಕ್ಕಳು ನಾವು ಅಂತಮ್ಮಗಳು. ನಾವು ಬ್ರಾಂಡಿ ಚಪ್ಪಲ್ ಹೊಡೆದೋದಿನಿ, ವೆಲ್ಡಿಂಗ್ ಮಾಡ್ತೀವಿ, ಗಾರೆ ಮಾಡ್ತೀವಿ, ಕಳ್ತನ ಸುಳ್ಬಿಟ್ಟು ಎಲ್ಲ ಮಾಡ್ತೀವಿ ನಾವು. ನಾಚಿಕೆತನ ಏನ್ ನಾಚಿಕೆನೇ ಇಲ್ಲ. ನಮ್ಮಪ್ಪ ಹೆಂಗ್ ಬೆಳೆಸಾನೆ ಕಂಡರ್ ಮನೆ ಬಗ್ಗೆ ನಮ್ಮ ಅಪ್ಪ ಹೆಂಗ್ ಬೆಳೆಸಂಗ್ ಗೊತ್ತಾ? ತಾಯಿ ತಂದಿಗೆ ಅನ್ನ ಹಾಕ್ಬೇಕು ಅಂತ ಒಂದು ಅಂತಗಳು ಒಗ್ಗಟ್ಟಾಗಿರಪ್ಪ ಅಂತ ಒಂದೇ ಇದು ಡಿಗ್ರಿ, 1ನೇ ಡಿಗ್ರಿ. 2ನೇ ಡಿಗ್ರಿ ಹೆಂಗ್ ಗೊತ್ತಾ? ಕಂಡರ್ ಬಗ್ಗೆ ಮಾತಾಡ್ಬೋದು, ಕಂಡರ್ ತಲೆ ಹಾಕ್ಬಾರ್ದು ಅಂತ 2ನೇ ಡಿಗ್ರಿ. 3ನೇ ಡಿಗ್ರಿ ಹೆಂಗ್ ಗೊತ್ತಾ? ಹಾಸಿಗೆ ಇದ್ದಷ್ಟು ಕಾಚಬೇಕು, ಸಾಧ್ಯವಾದ ಸಹಾಯ ಮಾಡೋಣ ಅಂತ ನಾವು ಪ್ರತಿ 3 ಡಿಗ್ರಿ ನಮ್ಮ ಓದ್ತೇನೆ. ನೀವೆಲ್ಲ ಡಿಪ್ಲೊಮಾ BSc ಇಲ್ಲ, BSc ಮಾಡೇನಂತೆ. ಜಾಸ್ತಿ ಹೊಡೆಯಲ್ಲ ಅಂತ ಅಮ್ಮಗೆ. ರಾತ್ರಿ ಮಾನ ಹೊಡಿತಾನಂತೆ. ಹೆಂಡತಿಗೆ ಯಾವ ಸುಡ್ತಾನಂತೆ ಗೊತ್ತಾ? ಹೊಡಿತಾನಂತ ಗೊತ್ತಾ? ರಾತ್ರಿ ಮಗ ಹೊಡೆಯೋದು ಯಾವಾಗಲೇ ಪೇಮೆಂಟ್ ಸ್ಲಿಪ್ ಯಾವಾಗ ಕೊಡಲ್ಲ ಅವಾಗ ಮಾಡ್ತಾನಂತೆ. ಮಗ ಬಾಳ ಒಳ್ಳೇನಂತೆ. ನಮ್ಮ ಹೇಳ್ತಿತ್ತು, ಮಗ ಬಾಳ ಒಳ್ಳೇನೋ, ಈ ಊರೆಲ್ಲ ಕುಡಿಸ್ತಾರೆ. ಹೆಂಡತಿ ಸಸ್ಸರ್ ಇಲ್ವಂತೆ, ಸಸ್ಯ ಕೆಲಸ ಬರ್ತಾನಂತೆ, ಪೇಮೆಂಟ್ ಸ್ಲಿಪ್ ಕರೆಕ್ಟಾಗಿ ಕೊಡಲ್ಲ ಅವಳು. ಅವಾಗ ಮಾತ್ರ ಹೊಡಿತಾನಂತೆ. ಇಂಥ IVK ಪ್ರಶ್ನೆಗಳು ಬಂದ್ರೆ ವ್ಯರ್ಥ ಅಲ್ವಾ? ಯಾವ ಕ್ಷೇತ್ರಕ್ಕೆ ಕೆಲವು ಜನ ಬರ್ತಾರೆ, ಎಲ್ಲಾ ಕಡೆ ಬಂದಿವಿ ಅಂತ. ಎಲ್ಲಾ ಕಡೆ ಬಂದು ಏನ್ ಮಾಡ್ತಾರೆ? ಸುಮ್ಮನೆ ಎಲ್ಲಾ ಕಡೆ ಹೋಗ್ಬಂದ್ರೆ ಏನ್ ಪ್ರಯೋಜನ? ಬಂದರೆಲ್ಲ ಭಕ್ತರ 20% ಜನ ಬರೋದು ಹುಷಾರಾಗತ್ತಾ? ಹೆಚ್ಚಿನಗಾಗತ್ತೆ, ಹೆಚ್ಚಿನ ಹುಷಾರಾಗುತ್ತೆ ಅಂದ್ರೆ ನಾಡ್ಕಳಗೆ 20% ಜನ ಬರ್ತಾರೆ. 20% ಜನ ಬಂದು ದೇವಸ್ಥಾನಕ್ಕೆ ಏನ್ ಮಾಡ್ಬೇಕು? ಕೈಲಾಸ ಸಹಾಯ ಮಾಡ್ತೀನಿ, ಕಸ ಹೊಡಿತೀನಿ, ಕೈ ಹೊಡಿ ಇಟ್ಕೊಂತಾರೆ. ಹಿಂಗ್ ಬಂದು ಇನ್ನು 20% ಜನ ಹೆಂಗ್ ಬರ್ತಾರೆ ಗೊತ್ತಾ? ಕೈ ಮುಗಿಬೇಕಂತ ಬರ್ತಾರೆ. ಅಲ್ಲಿ ಬಂದು ಕುತ್ಕೊಂತ ಆಯ್ತು ನಮಸ್ಕಾರ ಮಾಡ್ತಾರೆ, ಅಡ್ಬೀಳ್ತಾರೆ. ತಿಳುವಳಿಕಸ್ತರು ಅಂತ ಅವರು, ಸಂಸಾರಿಕರು ಅಂತ, ಸಂಸಾರವಂತರು ಅಂತ ಅವ್ರು ಕರೆಯೋದು ನಾವು. ಕುತ್ಕೊಂತಾರೆ, ಅಡ್ಬೀಳ್ತಾರೆ, ಒಂದು ಪೇಪರ್ ಎಸೆಯಲ್ಲ, ಒಂದು ಕಡ್ಡಿ ಎಸೆಯಲ್ಲ, ಅವ್ರದೇ ಆದ ನೋಡಕ್ ಪ್ರಯತ್ನ ಮಾಡ್ಕೊಂತಾರೆ, ಅವ್ರದೇ ಆದ ರೀತಿಯಲ್ಲಿ ಒದ್ದೋಗ್ತಾರೆ. ಅವ್ರು ನೋಡಿ ಕೈ ಮುಗಿತೀವಿ. ಇನ್ನೊಂದು 20% ಬರ್ತಾರೆ, ಆ ಪಡಿ ಮಗೊಳುತ್ತೆ. ಬರೇ ನಾಟಕ ಏನಪ್ಪ. ಇನ್ನೊಂದು 20% ಜನ ಏನು ಗೊತ್ತಿರಲ್ಲ, ಬರ್ತೀರಿ, ತಾಯಿ ಕೈ ಮುಗಿತೀರಿ, ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ರಾಗಿ ಕೊಡ್ತೀರಿ, ಸೀರೆ ಕೊಡ್ತೀರಿ. ಅವಳು ವಾಚ್ ಕೊಟ್ಟರೆ ನಾನು ವಾಚ್ ಹಾಕಲ್ಲ, ನನಗೆ ಕಡಗ ಕೊಟ್ಟಿದ್ದಾರೆ, ಕೊಟ್ಟೆ. ಇದೊಂದು ವಾಚ್ ಅಲ್ಲಿಂದ ಕಳಿಸ್ಯಾರೆ ಕೆನಡಾಯಿಂದ. ಒಂದು ಸಣ್ಣ ಹಾಕಿಬೇಕು ಅಂತ. ಈಸ್ಕೊಳ್ಳೋದು ಕದ್ದಲ್ಲ,
ಪ್ರೀತಿಯಿಂದ ಏನ್ ಕೊಡುತ್ತೆ ಅದು ಸ್ವಾಗತ ಮಾಡ್ಬೇಕು ಅಲ್ವಾ? ಇಲ್ವಾ ಸುಮ್ಮನೆ ಹೋಗಿ ಒಳಗೆ ದರ್ಶನ ಮಾಡ್ಕೊಂಡ್ ಜನರನ್ನ ಅಂತ ನೋಡಿ. ಯಾವ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ, ಕಡ್ಗಾಕೋ ನನಗೆ 3 ಸರಿ ಬಾ 10 ಸರಿ ಬಾ ಏನೋ ಹಾಕೋ ಕೂಗಾಡು ಅಂತ ಹೇಳಲ್ಲ. ಭಕ್ತಿಯಾಗಿ ಅಡ್ಬೀಳಿ, ತಾಯಿ ನಿಮ್ಮನ್ನ ನೋಡ್ಲಿ. ನೀವೊಬ್ರಲ್ಲ, ಸಾವಿರಾರು ಜನ, ದೇವ್ರು ಒಬ್ರೇ. ಅದಾಗತ್ತ ದೇವ್ರು ನಿಮ್ಗೆ ನೋಡ್ಬೇಕಲ್ಲ ಅವಲ್ಲ. ಇಲ್ಲ ಅಂದ್ರೆ 9 ಸರಿ ಬರ್ಬೇಕಾ, 3 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ ಪ್ರಮೇಯ ನಮ್ಮ ದೇವಸ್ಥಾನ ಖಂಡಿತ ಇಲ್ಲ. ಬರಬೇಡಿ ಇಂದಿಲ್ಲ ನಾನು ನಿಮ್ಗೆ. ಸಾಲ ಮಾಡ್ಕೊಂಡ್ ಬರಬೇಡಿ, ಉಪವಾಸ ಬರಬೇಡಿ, ನಿದ್ಗೆಟ್ಕೊಂಡ್ ಬರಬೇಡಿ, ಬಂದ್ ಸುಮ್ಮನೆ ನಿಮ್ಗೆ ಸಾಲ ಮಾಡ್ಕೊಬೇಡಿ. ಮನ್ಸಿಂದ ಕೇಳ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ, ಸಾಧ್ಯವಾದ ದುರ್ಗಾಸನ ಪೇಜ್ನ ಶೇರ್ ಮಾಡಿ. ನನಗೆ ಶೇರ್ ಮಾಡೋಕ್ಕೂ ಬರಲ್ಲ, ಫೋಟೋ ದೀಪಕ್ಕೂ ಬರಲ್ಲ. ನಾನು ಯೂಟ್ಯೂಬ್ ಮಾಡಿದ್ರೆ ಯಾರಂತ ನೋಡಿ ಪುನಃ ಯೂಸ್ ಮಾಡ್ತಾವನೆ. ನನ್ನ ಫೇಸ್ಬುಕ್ ಮೇಂಟೈನ್ ಮಾಡೋದು ಏನು ಮೆಸೇಜ್ ಆಗ್ತಿರಂತಲ್ಲ, ಎಷ್ಟು ಬರಬೇಕು, ಎಷ್ಟು ಹುಷಾರಾಗುತ್ತೆ, ಎಲ್ಲಿ ಬರ್ಬೇಕು, ಕಾರಾಗ ಹೆಂಗ್ ಬರ್ಬೇಕು, ಬಸ್ಸಾಗ ಹೆಂಗ್ ಬರ್ಬೇಕು ಎಲ್ಲ ಕೇಳ್ತಾರಂತ. ನಂಗೆ ಗೊತ್ತೇ ಇಲ್ಲ. ಬಸ್ ಎಷ್ಟು ಬರ್ತೀರಿ, ಕಾರ ಎಷ್ಟು ಸ್ವಾಮಿ ಎಷ್ಟು ಸಿಗ್ತಾರೆ ಅಂತ ಕೇಳ್ತಾರೆ ಅವರು. ಇದಕ್ಕೆ ಫೋನ್ ನಂಬರ್ ಕೊಡಲ್ಲ. ಮಾಡನ್ ಗೌತಮ್ ಅಂತ ಇವತ್ತು ತುಮಕೂರು ಇದ್ದಾನೆ, ಕಣ್ ಬಂದಿಲ್ಲ, ಕಣ್ ಬಂದ ಆ ಪುಣ್ಯಾತ್ಮ ಫೇಸ್ಬುಕ್ ಮೇಂಟೈನ್ ಮಾಡೋದು. ನನ್ನ ಫೋಟೋ ಹಾಕಾರ ಯಾರ ಬೇರೆ ಊರವರು ಆಂಧ್ರದಿಂದ ಬರ್ತಾನೆ, ಕರ್ನೂಲಿಂದ ಅವನು ಅಥವಾ ಅರೆ ಬೆಳಿತಾನೆ ನೋಡಿ, ಮಾತಾಡ್ತಿಲ್ಲ ಅವನು. ಒಳ ನಿಂತ ನೋಡಿ ತಾಯಿಗೋಸ್ಕರ ನೋಡಿ ಇಲ್ಲಿ ತಂಗಿ ಮಗನ್ ಕತ್ತಲಿದೆ ನಿಂತ್ಕೊಂಡಾನೆ. ನಿಮ್ಮೂರ ಜಾತಿ 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 ಗುದ್ದಾಡ್ ಸಾಯ್ತಿರಲ್ಲ. ನಿಮ್ಮೂರ ಸಂಘ ಕಟ್ಕೊಳ್ಳಿ. ಊರಲ್ಲಿ ನೀರು ಬರುತ್ತಾ, ಮಕ್ಕಳು ಓದ್ತಿದಾವ, ರೋಡಿಗೆ ವ್ಯವಸ್ಥೆ ಇದೆಯಾ, ತಿನ್ನ ವ್ಯವಸ್ಥೆ ಇದೆಯಾ, ನಿಮ್ಮ ಊರಿಗೆ ಯಾರು ಬಡವರಿದ್ದಾರೆ ಅವ್ರಿಗೆ 2 ಸೀಟ್ ಕೊಡ್ಸಿ. ನಿಮ್ಮ ಮಕ್ಕಳು ಬರಡ ದಿವಸ, ನಿಮ್ಮ ಹುಟ್ಟಿದ ದಿವಸ ಯಾರು ನಿಮ್ಮ ಗ್ರಾಮದಲ್ಲಿ ತುಂಬಾ ಚಿಕ್ಕ ಇರ್ತಾರೆ, ಬದುಕಕ್ಕೆ ಆಗಲ್ಲ ಅಂತ ಇರ್ತಾರೆ, ಅವ್ರು ಬಿಲ್ಡಿಂಗ್ ಕಟ್ಬಿಡಿ, 2 ಸೀಟ್ ಕೊಡಿಸಿ ನೆಳ್ಳ ಬದುಕ್ತಾರೆ. ಅಕ್ಕಪಕ್ಕ ಅಂದಾಶ್ರಮ ಇರುತ್ತೆ, ಹೋಗಿ 4 ಜನಕ್ಕೆ ಅನ್ನ ಹಾಕಿ, ಇಲ್ಲ ರಜೆ ಬಟ್ಟೆ ಕೊಡಿಸಿ, ಪುಣ್ಯ ಬರುತ್ತೆ. ಏನ್ ಸಾಧನೆ ಮಾಡ್ತೀರಿ? ರೋಡಾಗಿ ಕುಡ್ಬಿಟ್ಟು ಎಣ್ಣೆ ಹೊಡೆದು ಪಟಾಕಿ ಹೊಡೆದ್ಬಿಟ್ರೆ ಅಲ್ಲಿ ಯಾರು ಬಾಣ್ತಾರ ಇರ್ತಾರೆ, ಯಾರು ಬಸ್ ಅನ್ಸಿರ್ತಾರೆ, ಯಾರು ಹುಷಾರಿಲ್ಲ, ಯಾವ ಮಗು ಮಲಗಿತ್ತು ಏನು ನೋಡಿ ಪಟಾಕಿ ಹೊಡೆದು ಡಮ್ ಅಂತ ಡಿಸೈನ್ ಕುಡ್ಬಿಡೋದು ದೊಡ್ಡಷ್ಟೇ ಅಲ್ಲ. ಜಾತಿ ಅಲ್ಲ ಹೇಳ್ತಾ ಅಲ್ವಾ, ಜಾತಿ ಹೋಗ್ಬೇಡಿ ಯಾವತ್ತು. ನಮ್ಮ ದೇವಸ್ಥಾನ ಜಾತಿ ಗೀತಿಲ್ಲ, ಯಾವ ಜಾತಿ ಗೀತಿ ಅಂದ್ಬಿಟ್ರಪ್ಪ, ದಯವಿಟ್ಟು ಬೇಜಾರಾಗ್ತದೆ. ಮೊನ್ನೆ ಯಾರ ಬಂದು ಒಳಗೆ ಬರ್ಬೋದಾ ಅಂತಾನೆ. ಅನ್ನ ತಿನ್ನೋ ಒಳಗೆ ಬನ್ನಿ, ಅನ್ನ ತಿನ್ನೋರು ಮಾತ್ರ. ಅಪ್ಪ ಅಮ್ಮ ಸಾಕಿರೋರು ಬನ್ನಿ, ಅವಿವೇಕರು ಬರಲೇಬೇಡಿ, ಏನು ಅವಶ್ಯಕತೆ ಇಲ್ಲ. ನಮ್ಮ ಜೊತೆಗೆ ದುಡ್ಡು ಮಾಡಲ್ಲ, ನಾವು ಚೀಟಿ ಹಾಕಲ್ಲ. ಏನು ನೋಡಿ, ನೀವೇನು ಕೊಟ್ಟಿರಿ ಬಡಬದ್ರು, ನೀವೇನು ನೋಡ್ಬೇಕು ದುಡ್ಡು ಹಾಕಿರಿ, ನೀವೇನು ಕಾಣಿಕೆ ದುಡ್ಡು ಹಾಕಿರಿ, ನೀವೇನು ಕೊಟ್ಟಿರಾ ಅದ್ರಲ್ಲಿ ನಾವು ಸ್ವತ್ತಿನ ಬಡವರಿಗೆ ಕೊಟ್ಟು ನೋಡೋ ಸಣ್ಣ ಗೊಬ್ಬರ ಕಟ್ಟಿನಿ, ಗಾಳಿ ಚೆನ್ನಾಗಿ ಬೀಸುತ್ತೆ. ಅದ್ರಲ್ಲಿ ಯಾವನ ಬಂದು ಮನೆ ಕೇಳ್ತಾನೆ ಫ್ಯಾನ್ ಹಾಕಿಲ್ಲ ಅಂತ, ಕರೆಂಟ್ ಇರಲ್ಲ.